ಎಲ್ಲ ಆತ್ಮೀಯ ಬಂಧುಗಳಿಗೆ ಶರಣಾರ್ಥಿಗಳು. ದೇವರು ನಮಗೆ ಜೀವನವನ್ನು ಆನಂದಿಸಲಿಕ್ಕೆ, ಅನುಭವಿಸಲಿಕ್ಕೆ ಕೊಟ್ಟಿದ್ದಾನೆ. ನಮ್ಮ ತಪ್ಪು ಜೀವನ ಶೈಲಿಯಿಂದ ನಮ್ಮ ಜೀವನ ದುರಾವಸ್ಥೆಗಳಿಂದ ಕೂಡಿದೆ. ಆ ದುರಾವಸ್ಥೆಗಳಿಗೆ ಕಾರಣ ಯಾವುದು? ರಾತ್ರಿ ಹೊತ್ತು ಜಾಸ್ತಿ ಎಚ್ಚರವಿರುವುದು, ಹೆಚ್ಚು ಟೆನ್ಷನ್ ಮಾಡಿಕೊಳ್ಳುವುದು, ನಿರಂತರವಾದ ಮೊಬೈಲನ್ನು ಬಳಕೆ ಮಾಡುವುದು, ಕಳೆದು ಹೋದ ಜೀವನದ ಕೈಘಟನೆಗಳನ್ನು ನೆನಪಿಸಿಕೊಳ್ಳುವುದು, ವ್ಯಾಯಾಮ ಮಾಡದಿರುವುದು, ಜೊತೆಗೆ ಪೌಷ್ಟಿಕ ಆಹಾರವನ್ನು ಸೇವಿಸದಿರುವುದು ಇದೆಲ್ಲದಕ್ಕೆ ಕಾರಣವಾಗಿದೆ. ಒಬ್ಬ ಸಂತ ದೇವರಲ್ಲಿ ಕೇಳ್ತಾನೆ, ದೇವರೇ, ಮನುಷ್ಯನ ವಿಚಾರದಲ್ಲಿ ನನಗೆ ಅತ್ಯಂತ ಆಶ್ಚರ್ಯಕರ ಎನಿಸುವ ಸಂಗತಿ ಯಾವುದು ಅಂತ ಕೇಳಿದಾಗ ದೇವರು ಹೀಗೆ ಉತ್ತರಿಸುತ್ತಾನೆ. ಅವರು ಅಂದರೆ ಮನುಷ್ಯರು ಹಣವನ್ನು ಪಡೆಯುವ ಸಲುವಾಗಿ ಆರೋಗ್ಯವನ್ನು ಕಳೆದುಕೊಳ್ಳುತ್ತಾರೆ, ಆರೋಗ್ಯವನ್ನು ಪಡೆಯುವಗೋಸ್ಕರ ಹಣವನ್ನು ಕಳೆದುಕೊಳ್ಳುತ್ತಾರೆ. ಕಳೆದು ಹೋದ ಜೀವನದ ಕಹಿಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಭವಿಷ್ಯತ್ತಿನ ಬಗ್ಗೆ ಆತಂಕ ಪಡುತ್ತಾ ವರ್ತಮಾನವನ್ನು ಮರೆಯುತ್ತಾರೆ. ನಾವು ಬದುಕುವುದೇ ಇಲ್ಲವೋ ಎನ್ನುವ ರೀತಿಯಲ್ಲಿ ಸಾಯುತ್ತಾರೆ, ಸಾಯುವುದೇ ಇಲ್ಲವೋ ಎನ್ನುವ ರೀತಿಯಲ್ಲಿ ಬದುಕುತ್ತಾರೆ. ಇದೇ ಮನುಷ್ಯನ ಜೀವನದ ಆಶ್ಚರ್ಯಕರ ಸಂಗತಿ ಅನ್ನುವಂಥ ಮಾತನ್ನು ದೇವರು ಹೇಳುತ್ತಾನೆ. ಬಸವ ತಂದೆಯವರು ಒಂದು ಕಡೆ ಹೇಳ್ತಾರೆ, ನಿಮ್ಮ ನೆನೆದಾಗಲೇ ಉದಯ, ನಿಮ್ಮ ಮರೆದಾಗಲೇ ಅಸ್ತಮಾನ. ನಾವು ಅರಿವಿನಿಂದ ಜೀವನದಿಂದ, ಕಾನ್ಸಿಯಸ್ನಿಂದ ಜೀವನವನ್ನು ನಡೆಸಿದರೆ ನಮ್ಮ ಜೀವನ ಸಂತೋಷದಿಂದ ಕೂಡಿರುತ್ತದೆ, ಸುಜ್ಞಾನದಿಂದ ಕೂಡಿರುತ್ತದೆ. ಕಾನ್ಸಿಯಸ್ನಿಂದ ನಾವು ಬದುಕಬೇಕಾಗ್ತದೆ. ಅಸ್ತಮಾನ ಅಂತಂದರೆ ಮರೆವಿನಿಂದ, ತಪ್ಪು ಜೀವನ ಶೈಲಿಯಿಂದ ನಮ್ಮ ಜೀವನ ದುರಾವಸ್ಥೆಗಳಿಗೆ ಕಾರಣವಾಗ್ತದೆ. ಇಂದಿನ ದಿನ ಅದು ನನ್ನ ಕೈಯಲ್ಲಿದೆ, ನಿನ್ನೆ ಅದು ಕಳೆದು ಹೋಗಿದೆ, ನಾಳೆ ಅನ್ನುವುದು ನಂಬಿಕೆ ಅಷ್ಟೇ. ಈ ದೇವರು ನಮಗೆ ಕೊಟ್ಟಿರುವಂಥ ಸಮಾನವಾದ ಸಂಪತ್ತು ಯಾವುದು ಅಂತಂದರೆ ಅದು ಸಮಯ. 24 ಗಂಟೆಗಳು ಎಲ್ಲ ಜನರಿಗೆ ಒಂದೇ ಸಮಯ ಇದೆ. ಆದರೆ ಯಾರು ಯಾವ ಸಮಯವನ್ನು ಯಾವ ರೀತಿ ಬಳಸಿಕೊಳ್ಳುತ್ತಾರೆ ಅವರು ಎತ್ತರ ಮಟ್ಟಕ್ಕೂ ಹೋಗುತ್ತಾರೆ. ಮತ್ತು ನಾವು ಸುಮ್ಮನೆ ಖಾಲಿ ಅನವಶ್ಯಕವಾದ ಸಮಯವನ್ನು ಕಳೆದರೆ ನಮ್ಮ ದುರಾವಸ್ಥೆಗಳಿಗೆ ಕಾರಣವಾಗುತ್ತದೆ. ಅದಕ್ಕೆ ನಾವು ಇಂದಿನ ದಿನವನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು? ನಾವು ಬೆಳಗ್ಗೆ ಎಚ್ಚರ ಆದಾಗ ಎದ್ದ ತಕ್ಷಣ ನಾವು ಹೇಳ್ಕೋಬೇಕು, ಟುಡೇ ಈಸ್ ದ ಮೋಸ್ಟ್ ವಂಡರ್ಫುಲ್, ಬ್ಯೂಟಿಫುಲ್, ಸಕ್ಸಸ್ಫುಲ್, ಹ್ಯಾಪಿಯೆಸ್ಟ್ ಆ್ಯಂಡ್ ಲಕ್ಕಿಯೆಸ್ಟ್ ಡೇ ಎಂದು ಖುಷಿ ನಗುತ್ತಾ ಆ ದೇವರಿಗೆ, ಪ್ರಕೃತಿಗೆ, ನಿಸರ್ಗಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಈ ದಿನವನ್ನು ಪ್ರಾರಂಭ ಮಾಡಿದರೆ ಈ ದಿನ ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ. ಪ್ರಣಾಮ.